ನಮಸ್ಕಾರ ಸ್ನೇಹಿತರೆ, ನೇಪಾಳದಲ್ಲಿ ಸಂಭವಿಸಿರುವ ಭೀಕರ ಪ್ರವಾಹ ಇಡೀ ವಿಶ್ವವನ್ನೇ ಬೆಚ್ಚಿ ಬೀಳಿಸಿದೆ. ನೇಪಾಳ ಟಿಬೆಟ್ ಗಡಿಯಲ್ಲಿ ಸಂಭವಿಸಿದ ಭಾರೀ ಹಿಮನದಿ ಕುಸಿತದ ನಂತರ ಆಕಸ್ಮಿಕ ಪ್ರವಾಹ ಉಂಟಾಗಿದ್ದು, ನೀರು, ಮಣ್ಣು ಮತ್ತು ಬಂಡೆಗಳ ರಭಸಕ್ಕೆ ಹಲವು ಪ್ರದೇಶಗಳು ನಾಶವಾಗಿವೆ. ಇದುವರೆಗೆ ನೇಪಾಳದಲ್ಲಿ ಕನಿಷ್ಠ 165 ಮಂದಿ ಮೃತಪಟ್ಟಿದ್ದಾರೆ ಎಂದು ವರದಿಯಾಗಿದೆ. ಇನ್ನೂ ನೂರಾರು ಮಂದಿ ನಾಪತ್ತೆಯಾಗಿದ್ದು, ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಮುಖ್ಯ ಸುದ್ದಿ: ಮಧ್ಯರಾತ್ರಿ 12:20 ಮಧ್ಯರಾತ್ರಿ 1 ಗಂಟೆ. ಆಗಸ್ಟ್ 26 ರಂದು ಹಿಮಾಲಯದ ಎತ್ತರದ ಪ್ರದೇಶದಲ್ಲಿ ಹಿಮನದಿಯ ಒಂದು ಭಾಗ ಕುಸಿದು, ಭಾರೀ ಪ್ರಮಾಣದ ಬಂಡೆ ಮತ್ತು ಮಣ್ಣು ನದಿಗೆ ಬಿದ್ದಿದೆ. ಇದರಿಂದ ನದಿಯ ನೀರಿನ ಹರಿವು ಏಕಾಏಕಿ ಹೆಚ್ಚಾಗಿ, ಭೀಕರ ಫ್ಲಾಶ್ ಫ್ಲಡ್ ಉಂಟಾಗಿದೆ. ನೇಪಾಳದ ರಸುವಾ, ನುವಾಕೋಟ್ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಪ್ರವಾಹದ ಪರಿಣಾಮ ಭಾರೀ ಪ್ರಮಾಣದಲ್ಲಿದೆ. ಮನೆಗಳು, ರಸ್ತೆಗಳು, ಸೇತುವೆಗಳು ಮತ್ತು ವಿದ್ಯುತ್ ಮೂಲಸೌಕರ್ಯಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗಿದೆ. ವರದಿಗಳ ಪ್ರಕಾರ ಕನಿಷ್ಠ 19 ಸೇತುವೆಗಳು ಮತ್ತು ಸುಮಾರು 40 ಕಿಲೋಮೀಟರ್ ರಸ್ತೆಗಳು ಪ್ರವಾಹಕ್ಕೆ ಕೊಚ್ಚಿ ಹೋಗಿವೆ. ನಾಪತ್ತೆಯಾದವರ ಮಾಹಿತಿ: ಮಧ್ಯರಾತ್ರಿ 1 ಗಂಟೆಯಿಂದ ಮಧ್ಯರಾತ್ರಿ 1:35. ಈ ದುರಂತದ ಮತ್ತೊಂದು ಆತಂಕಕಾರಿ ಸಂಗತಿ ಎಂದರೆ ನಾಪತ್ತೆಯಾಗಿರುವವರ ಸಂಖ್ಯೆ. ನೇಪಾಳ ಮತ್ತು ಟಿಬೆಟ್ ಪ್ರದೇಶದಲ್ಲಿ ಸೇರಿ ಸುಮಾರು 1,500 ಮಂದಿ ಕಾಣೆಯಾಗಿದ್ದಾರೆ ಎಂಬ ಇತ್ತೀಚಿನ ವರದಿಗಳಿವೆ. ಇವರಲ್ಲಿ ವಿದೇಶಿ ಪ್ರವಾಸಿಗರೂ ಇದ್ದಾರೆ. ಭಾರತ ಸೇರಿದಂತೆ ಹಲವು ದೇಶಗಳ ನಾಗರಿಕರು ಈ ಪ್ರದೇಶದಲ್ಲಿ ಪ್ರವಾಸ ಅಥವಾ ಯಾತ್ರೆಯಲ್ಲಿದ್ದರು ಎಂಬ ಮಾಹಿತಿ ಹೊರಬಿದ್ದಿದೆ. ಆದ್ದರಿಂದ ನಾಪತ್ತೆಯಾದವರನ್ನು ಪತ್ತೆಹಚ್ಚಲು ರಕ್ಷಣಾ ತಂಡಗಳು ನಿರಂತರವಾಗಿ ಕಾರ್ಯಾಚರಣೆ ನಡೆಸುತ್ತಿವೆ. ರಕ್ಷಣಾ ಕಾರ್ಯ: ಮಧ್ಯರಾತ್ರಿ 1:35 ಮಧ್ಯರಾತ್ರಿ 2:10. ನೇಪಾಳ ಸೇನೆ, ಪೊಲೀಸರು ಮತ್ತು ರಕ್ಷಣಾ ಸಿಬ್ಬಂದಿ ಹೆಲಿಕಾಪ್ಟರ್ಗಳು, ಡ್ರೋನ್ಗಳು ಮತ್ತು ಶೋಧನಾ ತಂಡಗಳ ಸಹಾಯದಿಂದ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಈಗಾಗಲೇ ಹಲವು ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ. ಆದರೆ ಕೆಸರು, ಹಾನಿಗೊಳಗಾದ ರಸ್ತೆಗಳು ಮತ್ತು ಹೆಚ್ಚಿದ ನದಿಯ ನೀರಿನ ಮಟ್ಟದಿಂದ ರಕ್ಷಣಾ ಕಾರ್ಯಕ್ಕೆ ದೊಡ್ಡ ಸವಾಲು ಎದುರಾಗಿದೆ. ಭಾರತ ಸೇರಿದಂತೆ ಹಲವು ದೇಶಗಳು ನೇಪಾಳಕ್ಕೆ ತುರ್ತು ನೆರವು ನೀಡಲು ಮುಂದಾಗಿವೆ. ಕಾರಣ: ಮಧ್ಯರಾತ್ರಿ 2:10 ಮಧ್ಯರಾತ್ರಿ 2:35. ಈ ಪ್ರವಾಹಕ್ಕೆ ಪ್ರಮುಖ ಕಾರಣವಾಗಿ ಹಿಮಾಲಯದ ಹಿಮನದಿ ಕುಸಿತವನ್ನು ಅಧಿಕಾರಿಗಳು ಮತ್ತು ತಜ್ಞರು ಪರಿಶೀಲಿಸುತ್ತಿದ್ದಾರೆ. ಹಿಮನದಿ ಕುಸಿತದ ನಿಖರ ಕಾರಣದ ಬಗ್ಗೆ ತನಿಖೆ ಮುಂದುವರಿದಿದೆ. ಹವಾಮಾನ ಬದಲಾವಣೆ ಮತ್ತು ಹಿಮಾಲಯದ ವೇಗವಾಗಿ ಕರಗುತ್ತಿರುವ ಹಿಮನದಿಗಳ ಪರಿಣಾಮದ ಬಗ್ಗೆಯೂ ವಿಜ್ಞಾನಿಗಳು ಪರಿಶೀಲನೆ ನಡೆಸುತ್ತಿದ್ದಾರೆ. ಔಟ್ರೋ: ಮಧ್ಯರಾತ್ರಿ 2:35 ಮಧ್ಯರಾತ್ರಿ 2:55. ನೇಪಾಳದ ಈ ಭೀಕರ ದುರಂತದಲ್ಲಿ ಮೃತಪಟ್ಟವರಿಗೆ ನಮ್ಮ ಸಂತಾಪಗಳು. ನಾಪತ್ತೆಯಾಗಿರುವ ಎಲ್ಲರೂ ಸುರಕ್ಷಿತವಾಗಿ ಪತ್ತೆಯಾಗಲಿ ಎಂದು ಆಶಿಸೋಣ. ಈ ಸುದ್ದಿಯ ಕುರಿತು ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.